ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ನಿಜವಾಗ್ಲೂ ಬೆಂಕಿ ತರ ಇದೆ. ಫಸ್ಟ್ ಪ್ರೋಮೋ ಜಲಕ್ ಹೇಗಿದೆ ಅಂತ ನೋಡೋಣ. ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ವೀಕ್ಷಕರೇ ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕ್ಯಾಪ್ಷನ್ ಸಖತ್ತಾಗಿದೆ. ಅಶ್ವಿನಿ ಗೌಡ ತಾಕತ್ತಿಗೆ ಸಿಂಗಲ್ ಸಿಂಹ ಗಿಲ್ಲಿ ಸವಾಲ್ ಅಂತಂತ ಹಾಕಿದ್ದಾರೆ. ನಿಜವಾಗ್ಲೂ ಕೂಡ ಈಗ ಸಿಂಗಲ್ ಆಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ ಸವಾಲ್ ಕೂಡ ಹಾಕಿದ್ದಾರೆ. ಫಸ್ಟ್ ಇಲ್ಲಿ ಕೇಳಿದೇನಪ್ಪ ಅಂತಂದ್ರೆ ಡೇರಿಂಗ್ ಅಂದ್ರೆ ಏನು ನಿಮ್ ಪ್ರಕಾರ ಅಂತಂದ್ಬಿಟ್ಟು ಕೇಳ್ತಾರೆ. ಇದಕ್ಕೆ ಒಬ್ಬೊಬ್ರು ಒಂದೊಂದು ಉತ್ತರಗಳನ್ನ ಇಲ್ಲಿ ಕೊಡ್ತಾರೆ. ಗಿಲ್ಲಿ ಅವರಂತೂ ಸರಿಯಾಗಿ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಅಶ್ವಿನಿ ಗೌಡರು ಸಖತ್ತಾಗಿ ಉರ್ಕೊಂಡಿದ್ದಾರೆ. ಆಲ್ಮೋಸ್ಟ್ ನೆನ್ನೆನೆ ಇಲ್ಲಿ ಬೆಂಕಿ ಹತ್ತಿತ್ತು ಬಿಡಿ. ಇಲ್ಲಿ ಬ್ಲೂ ಟೀಮ್ ಅವ್ರು ಗೆದ್ರು ಕೂಡ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಎಂಟ್ರಿ ಆಡಕ್ಕೆ ಆಗ್ಲಿಲ್ಲ. ಅದನ್ನೇ ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ರು, ಒಂದು ಟೀಮಲ್ಲಿ 8 ಜನ ಇರ್ತಾರೆ ಸರ್, 7 ಜನ ಕೂಡ ಇಲ್ಲಿ ಒಬ್ಬರಿಗೆ ಓಟ್ ಹಾಕ್ತಾರೆ, ಬಟ್ ಸಿಂಗಲ್ ಆಗಿ ನಿಂತ್ಕೊಂಡು ಹೋರಾಟ ಮಾಡಿದ್ದು ಇದು ಡೇರಿಂಗು, ಇದು ತಾಕತ್ ಅಂದ್ರೆ ಅಂತಂದ್ಬಿಟ್ಟು ಹೇಳಿದ್ರು. ನಿಜವಾಗ್ಲೂ ಕೂಡ ಅದು ತಾಕತ್ ಅಂದ್ರೆ ಇಲ್ಲಿ 8 ಜನ ಏನಿದ್ರು 7 ಜನ ಕೂಡ ಒಬ್ಬರಿಗೆ ಸಪೋರ್ಟ್ ಮಾಡಿದ್ರು. ಆದ್ರೆ ಇಲ್ಲಿ ಗಿಲ್ಲಿ ಅವ್ರು ಮಾತ್ರ ಅವ್ರ ಪರ ಅವ್ರೊಬ್ರು ಸ್ಟ್ಯಾಂಡ್ ತಗೊಂಡಿದ್ದು, ಅದು ಕರೆಕ್ಟ್ ಆಗಿ ಅವ್ರು ಹೇಳಿದ್ದು. ಇನ್ನು ಗಿಲ್ಲಿ ಅವ್ರದ್ದು ಆಗಿದ ತಕ್ಷಣ ಇಲ್ಲಿ ಅಶ್ವಿನಿ ಗೌಡ ಅವರು ಸ್ಟಾರ್ಟ್ ಮಾಡ್ತಾರೆ. ಡೇರಿಂಗ್ ಅಂದ್ರೆ ಏನು ಅಂತ ಕೇಳಿದಾಗ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳೋದು ಸ್ವಲ್ಪ ಓವರ್ ಅಂತ ಅನ್ಸುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ಅಂತಂದ್ರೆ ಅಶ್ವಿನಿ ಗೌಡ ಅಂತಂದ್ಬಿಟ್ಟು ಹೇಳ್ತಾರೆ. ನೋಡಿದ್ರ ಯಾವ ರೀತಿ ಹೇಳ್ತಾರೆ ಅಂತಂದ್ಬಿಟ್ಟು ಅಶ್ವಿನಿ ಅವ್ರಿಗೆ ಸ್ವಲ್ಪ ಇಲ್ಲಿ ಓವರ್ ಆಗಿ ಕಾನ್ಫಿಡೆನ್ಸ್ ಇದೆ ಅಂತ ಕಾಣಿಸುತ್ತೆ. ಒಂದ್ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ದೊಡ್ಡದಾಗೆ ಭಾಷಣ ಕೂಡ ಇಲ್ಲಿ ಮಾಡ್ತಾರೆ. ಹೋರಾಟ ಅಂತ ಹೋದಾಗ ಬಕೆಟು ಸೌಂಟು ಅಂತೆಲ್ಲ ಕರೀತಾರೆ. ಇನ್ನೊಂದು ಮತ್ತೊಂದು ಅಂತ ಕೂಡ ಇಲ್ಲಿ ಕೀಳಾಗಿ ಮಾತಾಡ್ಬೋದು. ಎಲ್ಲರನ್ನೂ ಕೂಡ ಎದುರಿಸ್ಬಿಟ್ಟು ನಿಂತ್ಕೊಂತಾರಲ್ಲ. ಮತ್ತೆ ಇಲ್ಲಿ ದಂಡಿಗೆ ಎದಿರ್ಲಿಲ್ಲ, ದಾಳಿಗೆ ಎದಿರ್ಲಿಲ್ಲ. ಇಲ್ಲಿ ಮತ್ತೆ ನಾನು ಯಾರಿಗೂ ಹೆದರಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಇದು ನನ್ನ ತಾಕತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವಾಗ ಇಲ್ಲಿ ಕಾವ್ಯ ಅವರು ಕರೆಕ್ಟ್ ಆಗಿ ಇಲ್ಲಿ ಸೆಂಟ್ರಲ್ ಮಾತಾಡಿ ಹೇಳ್ತಾರೆ, ಸರ್ ಇಲ್ಲಿ ಯಾರು ಸೌಂಟು ಬಕೆಟು ಅಂತ ಅಂದ್ಬಿಟ್ಟು ಕರೆದಿಲ್ಲ, ಅವರೇ ಇಲ್ಲಿ ಆ ಪದಗಳೆಲ್ಲ ಯೂಸ್ ಮಾಡಿರೋದು. ಅದೇ ನೋಡಿ ಅವರೇ ಪದಗಳು ಯೂಸ್ ಮಾಡಿಬಿಟ್ಟು ಇಲ್ಲಿ ಬೇರೆಯವ್ರಿಗೆ ಹೇಳ್ತಿದ್ದಾರೆ. ಅದನ್ನ ಇಲ್ಲಿ ಬೇರೆಯವ್ರು ಹೇಳ್ಬಿಟ್ಟಿದ್ದಾರೆ ನಮಗೆ ಅಂತ ಅಂದ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ. ಕೆಲವೊಬ್ಬರದ್ದು ಒಂದು ಮನಸ್ಥಿತಿ ಪರಿಸ್ಥಿತಿ ಅದೇ ರೀತಿ ಇರುತ್ತೆ. ಯಾಕಂದ್ರೆ ಈ ರೀತಿಯಾಗಿ ಮಾತಾಡಿದ್ರೆ ಜನಗಳು ಬೇರೆ ಯಾರಾದ್ರೂ ಇವ್ರಿಗೆ ಹೇಳ್ಬಿಟ್ಟಿದಾರೇನೋ, ಹಿಂದ್ಗಡೆ ಮಾತಾಡಿದಾರೇನೋ ಅಂತ ಅಂದ್ಬಿಟ್ಟು ಅನಿಸ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ 24 ಗಂಟೆ ಲೈವ್ ಓಡ್ತಾನೆ ಇರುತ್ತೆ. ಕೆಲವೊಬ್ರು ನೋಡ್ತಾನೆ ಇರ್ತಾರೆ. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಅಳದು ತೂಗಿ ತೂಕ ಹಾಕಿ ನೋಡ್ತಾರೆ, ಯಾರ ಮಾತಲ್ಲಿ ತೂಕ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಇಲ್ಲಿ ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರೇ ಇಲ್ಲಿ ಹೇಳಿರೋದು ಇಲ್ಲಿ ಬಕೆಟು ಹಾಗೆ ಹೇಗೆ ಅಂತ ಅಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಯಾರು ಕೂಡ ಬಿಗ್ ಬಾಸ್ ಮನೆಯಲ್ಲಿರೋರು ಬಕೆಟು ಅಂತ ಕರೆದಿಲ್ಲ. ಆದ್ರೆ ಇವರೇ ಬಕೆಟು ಅಂತ ಅಂದ್ಬಿಟ್ಟು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಅಶ್ವಿನಿ ಗೌಡ ಅವರು ಕಾವ್ಯ ಅವರು ಕರೆದಿದ್ದು. ಅದನ್ನೇ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ದು. ಆದ್ರೆ ಓವರ್ ಆಗಿ ಸ್ವಲ್ಪ ರಿಯಾಕ್ಟ್ ಆಗ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು. ಬಟ್ ಇಲ್ಲಿ ಸ್ವಲ್ಪ ಪರ್ಸನಲ್ ಕೂಡ ಇಲ್ಲಿ ಹೇಳಿದ್ರು ಅವರು. ಇವತ್ತಿನ ಎಪಿಸೋಡ್ ಅಲ್ಲಿ ಪೂರ್ತಿಯಾಗಿ ಪ್ರಸಾರ ಆಗುತ್ತೆ. ಅದು ಕೆಲವೊಂದು ಸಂದರ್ಭದಲ್ಲಿ ನಾನೊಂದು ಕೆಲವೊಂದು ಹೆಜ್ಜೆ ಇಟ್ಕೊಂಡು ಬಂದಾಗ ಸ್ವಲ್ಪ ಅದು ತಪ್ಪಾಗಿತ್ತು, ಒಬ್ಳೆ ಇಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದು ತಾಕತ್ ಅಂದ್ರೆ ಅಂತ ಹೇಳಿದ್ರು. ಅದು ಓಕೆ. ಬಟ್ ಆದ್ರೆ ಅವರು ಬಕೆಟು ಅಂತ ಹೇಳಲ್ಲ, ಯಾರು ಕೂಡ ಅವ್ರಿಗೆ ಇಲ್ಲಿ ಬಕೆಟು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಕರೆದಿಲ್ಲ. ಸದ್ಯ ಇದನ್ನು ಹೇಳಿದ ತಕ್ಷಣ ಗಿಲ್ಲಿ ಅವ್ರು ಬಂದು ಹೇಳ್ತಾರೆ, ದಂಡಿಗೆ ಹೆದರದೇ ಇರಬಹುದು, ದಾಳಿಗೆ ಹೆದರದೇ ಇರಬಹುದು, ಈ ಗೂಳಿಗೆ ಹೆದರ್ತಾರೆ ಸರ್ ಅಂತಂದ್ಬಿಟ್ಟು. ನಿಜವಾಗ್ಲೂ ಕೂಡ ಇಲ್ಲಿ ಹೆದರ್ತಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನಾದ್ರು ತಪ್ಪು ಮಾಡಿದಾಗ ಇಲ್ಲಿ ಮಾತಾಡೋದು ಯಾರಪ್ಪ ಫಸ್ಟ್ ಅಂತಂದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರು ಅಂತಾನೆ ಹೇಳ್ಬೋದು. ಏನೇ ಇದ್ರು ಮಕ್ಕದ ಮೇಲೆ ಹೊಡೆದಂಗೆ ಇಲ್ಲಿ ಹೇಳ್ತಾರೆ. ಅವ್ರು ಯಾರೇ ಇರ್ಬೋದು. ಯಾಕಂದ್ರೆ ಅಶ್ವಿನಿ ಗೌಡ ಅವರು ತಪ್ಪು ಮಾಡಿದಾಗ ತಪ್ಪು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ, ಸರಿ ಮಾಡಿದಾಗ ಇಲ್ಲ ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತಾನು ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳಿದ್ದಾರೆ. ಬೆಳಿಗ್ಗೆ ಪ್ರೋಮೋ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಕಾವ್ಯ ಅವ್ರ ಹತ್ರ ಇಲ್ಲಿ ಕಾಲ್ ಕೆರ್ಕೊಂಡು ಜಗ್ಲಕ್ಕೆ ಹೋಗಿರೋದೇ ಇಲ್ಲಿ ಅಶ್ವಿನಿ ಗೌಡ ಅವರು. ಆದ್ರೆ ಇಲ್ಲಿ ಆನಂತರ ಇದನ್ನ ಚೇಂಜ್ ಮಾಡ್ಬಿಟ್ಟು ಇಲ್ಲಿ ರಿಷಾ ಗೌಡ ಅವ್ರ ಹತ್ರ ಮಾತಾಡ್ತಾರೆ. ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈ ಒಂದು ಪ್ರೋಮೋ ನೋಡಿದಾಗ ಇಲ್ಲಿ ಗಿಲ್ಲಿ ನಟ ಅವರದ್ದು ಸಕ್ಕತ್ತಾಗಿ ಇಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದು ಇಲ್ಲಿ ಕ್ಯಾಪ್ಷನ್ ಕೂಡ ಇಲ್ಲಿ ಕೊಟ್ಟಿರೋದು, ಅಶ್ವಿನಿ ಗೌಡ ತಾಕತ್ತಿಗೆ ಸಿಂಗಲ್ ಸಿಂಹ ಗಿಲ್ಲಿ ಸವಾಲ್ ಅಂತ ಅಂದ್ಬಿಟ್ಟು. ಕ್ಯಾಪ್ಷನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸದ್ಯಕ್ಕೆ ಈಗ ಚರ್ಚೆ ನಡೆದಿದ್ದೇನಪ್ಪ ಅಂತಂದ್ರೆ ಡೇರಿಂಗ್ ಅಂದ್ರೆ ಏನು ಅಂದ್ರೆ ತಾಕತ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಒಬ್ಬೊಬ್ರು ಒಂದೊಂದು ರೀತಿ ಹೇಳಿದ್ರು. ಸೊ ವೀಕ್ಷಕರೇ, ನಿಮ್ ಪ್ರಕಾರ ಇಲ್ಲಿ ತಾಕತ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.